ಎಲ್ಲರಿಗೂ ನಮಸ್ಕಾರ. ಇದು ಪಾರ್ಟ್ 2 ವಿಡಿಯೋ ಮಾಡ್ಲಿಕ್ಕೆ ನಾನು ಮೆನೋಪಾಸ್ ಆದಂತ ಹೆಣ್ಮಕ್ಳಿಗೆ ಮೆಂಟಲ್ ಸಮಸ್ಯೆ ಏನೇನ್ ಬರ್ತಾವು ಅನ್ನೋದ್ರ ಬಗ್ಗೆ, ಮಾನಸಿಕವಾಗಿ ಹೆಂಗ್ ಕೂಗುತ್ತಾಳ ಅನ್ನೋದ್ರ ಬಗ್ಗೆ ಇದ್ರದೇ ಒಂದು ಪಾರ್ಟ್ 1 ನಾನು ಆಲ್ರೆಡಿ ಮಾಡಿ ಅಪ್ಲೋಡ್ ಮಾಡೀನಿ. ಯಾರು ನೋಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಚಾನಲ್ ವಿಸಿಟ್ ಮಾಡಿ ನೀವು ಹೋಗಿ ಸರ್ಚ್ ಮಾಡ್ರಿ, ಪಾರ್ಟ್ 1 ವಿಡಿಯೋ ಸಿಗ್ತದೆ, ಅದನ್ನ ನೋಡ್ರಿ. ಅಂದ್ರೆ ನಿಮ್ಗೊಂದು ಕ್ಲಿಯರ್ ಐಡಿಯಾ ಬರ್ತದೆ. ಓಕೆ, ಇದನ್ನ ನಾವು ಡಿಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕತ್ತೀವಿ. ನಾನು ಹೇಳಿದ್ದೆ ನಿಮ್ಗೆ ಏನು ಅಂದ್ರೆ ಇಂಥ ಹೆಣ್ಮಕ್ಳಿಗೆ ಆಲ್ವೇಸ್ ಏನೂ ಕ್ಲಾರಿಟಿ ಇರ್ಲಾರ್ದೆ, ಯಾವುದೇ ಕಾರಣ ಇರ್ಲಾರ್ದೆ ಹೆದರ್ತಿರ್ತಾರೆ. ಏನಾಗ್ಬಿಡ್ತದೋ ಏನೋ, ಯಾರಿಗ ಏನಾಗ್ಬಿಡ್ತದೋ ಏನೋ ಅನ್ನೋಂತ ಹೆದರಿಕೆ ಬರ್ತದೆ. ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಬರೀ ಮೆನೋಪಾಸ್ ಆದಂತ ಹೆಣ್ಮಕ್ಳು ಅಷ್ಟೇ ಅಲ್ರಿ, ಹೆಣ್ಮಕ್ಳು, ಗಂಡಸರು, ಎಲ್ಲಾ ವಯಸ್ಸಿನವರು, ಟೋಟಲಿ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವೇನ್ ಅದೇವೆಲ್ಲ, ನಮ್ಮ ಎಲ್ಲಾ ವಿಚಾರಗಳು ಫಸ್ಟ್ ನೆಗೆಟಿವ್ ಥಿಂಗ್ಸ್ ಅನ್ನೇ ಹೆಚ್ಚಿಗೆ ಮಾಡ್ತಾವ್. ನೆಗೆಟಿವ್ ಥಾಟ್ಸೇ ಮೊದ್ಲು ಬರ್ತಾವ. ಅದ್ ಯಾಕೆ ಅನ್ನೋದ್ರ ಬಗ್ಗೆ ಒಂದು ನಾನು ಡೆಡಿಕೇಟೆಡ್ ವಿಡಿಯೋ ಮಾಡ್ತೇನೆ. ಯಾರಿಗೆ ಆದ್ರೂ ನಾನು ಹೇಳೋದೊಂದು ಲಕ್ಷ ಕೊಟ್ಟು ಕೇಳ್ಕೊಡ್ರಿ. ಏನೋ ಇವತ್ ನನ್ ಮಕ್ಕಳು 6 ಗಂಟೆ ಸ್ಕೂಲ್ ಬಿಡ್ತದ, 7 ಗಂಟೆ ಅಂದ್ರೆ ಮನೆಗ್ ಬರ್ಬೇಕು, ಪ್ರತಿ ದಿವ್ಸ ಬರ್ತಿರ್ತಾರ. ಇವತ್ ಲೇಟ್ ಆಗಿ 7 ಗಂಟೆ ಆದ್ರೂ ಇನ್ನೂ ಮನೆಗ್ ಬಂದಿಲ್ಲ ಅಂದ ತಕ್ಷಣ ಯಾವ ತಾಯಿಗಾದ್ರೂ ಅಥವಾ ಯಾವ ತಂದೆಗಾದ್ರೂ ಕೂಡ ಇಲ್ಲ, ಏನೋ ಬಸ್ ಲೇಟ್ ಆಗಿರ್ಬೋದು, ಅಥವಾ ಆಟ ಆಡ್ತಾ ನಿಂತಿರ್ಬೋದು, ಫ್ರೆಂಡ್ಸ್ ಮನೆಗೆ ಹೋಗಿರ್ಬೋದು, ಅಥವಾ ಸ್ಕೂಲೇ ಎಕ್ಸ್ಟ್ರಾ ಕ್ಲಾಸಸ್ ತಗೊಂಡಿರ್ಬೋದು, ಮೇ ಬಿ ಟ್ರಾಫಿಕ್ ಇರಬಹುದು, ಬಸ್ ಲೇಟ್ ಆಗಿ ಬಂದಿರಬಹುದು. ಹಿಂಗ್ ಇಷ್ಟು ರೀಸನ್ಸ್ ಅದಾವ. ಇದ್ರಾಗ ಒಂದರ ರೀಸನ್ಸ್ ತಲೆಯೊಳಗ್ ಬರ್ತಾವ್ರಿ, ಇವು ಬರುದಿಲ್ಲ. ಫಸ್ಟ್ ಬರುದೇನಂದ್ರ 6 ಗಂಟೆ ಸ್ಕೂಲ್ ಬಿಟ್ರೆ 7 ಗಂಟೆ ಮನಿ ಒಳಗಿರ್ತಿದ್ರು, ಬಂದಿಲ್ಲ ಅಂದ್ರೆ ಏನೋ ಆಗ್ಯದ, ಮುಗೀತು, ವಿ ಲಾಸ್ಟ್ ದೆಮ್, ನಾವು ಕಳ್ಕೊಂಡ್ವಿ ಅಂತ ಹೇಳಿ ಎದಿ ಬಡ್ಕೊಳಕ್ ಶುರು ಮಾಡ್ಬಿಡ್ತೇವಿ. ಇದು ಬರೀ ಮೆನೋಪಾಸ್ ಆದವ್ರಲ್ಲ, ಎಲ್ಲಾ ರೀತಿಯ ಜನರು ಮಾಡ್ತೇವೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ರಿ. ಆಮೇಲೆ ಬರೀ ಹೆಣ್ಮಕ್ಳು ಅಷ್ಟಲ್ಲ, ಈ ವಿಷಯದ ಗಂಡಸರು ಕೂಡ ಹಂಗೆ. ಲೇಟ್ ಆಗಿ ಒಂದು 7 ಗಂಟೆಗೆ ಬರೋ ಮಗು ಇನ್ನು 7:30, 8:08 ಆತ್ರಿ ಇನ್ನೂ ಬಂದಿಲ್ಲ ಅಂತ ನಿಮ್ ಗಂಡನಿಗೆ ಫೋನ್ ಮಾಡಿ ಹೇಳ್ರಿ. ಅವ್ರು ಫಸ್ಟ್ ಹೌದಾ, ಇಟ್ಸ್ ಓಕೆ, ಬರ್ತಾನ್ ಬಿಡು ಅನ್ನಂಗಿಲ್ಲ ಯಾರು. ಹೌದಾ, ಏನಾಯ್ತು, ಅಲ್ಲಿ ಹುಡುಕಿದೇನೋ, ಇಲ್ಲಿ ಹುಡುಕಿದೇನೋ, ಹಿಂಗ ಗಾಬರಿ ಆಗೋದ ಮನುಷ್ಯನ ಪ್ರೈಮ್ ಗುಣ ಆಗ್ಯದ. ಇದು ಯಾಕೆ ಹಿಂಗ, ನಾವ್ ಯಾಕೆ ಹಿಂಗ್ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ನಾನು ನೆಕ್ಸ್ಟ್ ಮಾಡ್ತೇನೆ. ವಾಚ್ ಮಾಡ್ತಾ ಇರ್ರಿ, ವೇಟ್ ಮಾಡ್ತಾ ಇರ್ರಿ. ಯಾರಿದ್ ನಾನು ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿರಲ್ಲ ಚಾನೆಲ್ ಅನ್ನ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅಂದ್ರೆ ನಮಗೊಂದು ಮೋಟಿವೇಶನ್ ಸಿಗ್ತದ, ಬೆಸ್ಟ್ ಆಥೆಂಟಿಕ್ ಆಡಿಯೋ ವಿಡಿಯೋಸ್ ಅನ್ನ ನಿಮ್ಗ ತರಬಹುದು. ಪ್ರಾಕ್ಟಿಕಲ್ ವಿಡಿಯೋಸ್ ಅನ್ನ ನಾ ಹೇಳ್ತಾ ಇರ್ತೇನೆ. ಇದು ಹ್ಯೂಮನ್ ನೇಚರ್ ಅಂತ ಕಾಮನ್ ಹೇಳದೆ ನಾನು. ಅದ್ರೊಳಗೆ ಈ ಮೆನೋಪಾಸ್ ಆದವ್ರಂತೂ ಇದ್ರೊಳಗ ದಿ ಸ್ಟ್ಯಾಂಡ್ ಫಸ್ಟ್. ಅವ್ರಿಗೆ ಪಾಸಿಟಿವ್ ಥಾಟ್ಸೇ ಬರುದಿಲ್ಲ, ಹೆಚ್ಚಾಗಿ ನೆಗೆಟಿವ್ ಥಾಟ್ಸ್ ಅವ್ರಿಗೆ ಫಸ್ಟ್ ಬರ್ತಾವ. ಅದು ಏನು ಕಾರಣ ಇರ್ಲಾರ್ದ, ಮೆಂಟಲ್ ಕ್ಲಾರಿಟಿ ಇರ್ಲಾರ್ದ, ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಅವ್ರಿಗೆ ಹಿಂಗ್ಯಾಕ್ ಮಾಡ್ತೀನಿ ನೀನು, ಯಾವಾಗ್ಲೂ ಹಿಂಗ ಮಾತಾಡ್ತೀನಿ ನೀನು, ನೆಗೆಟಿವ್ ಆಗೇ ಮಾತಾಡ್ತೀನಿ ನೀನು ಅಂತ ನಾವು ಬೈತೀವಿ. ಆದ್ರೆ ತಪ್ಪದು. ಅವರ ಒಂದು ದೇಹದ ಹಾರ್ಮೋನ್ಸ್ ಈ ರೀತಿಯಾಗಿ ಅವ್ರನ್ನ ಬಿಹೇವ್ ಮಾಡಿಸ್ತಿರ್ತಾವ. ಇದು ನಮ್ಮ ಸುತ್ತಮುತ್ತಲವ್ರಿಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಬರೋದು ಡಿಪ್ರೆಷನ್. ಮೆನೋಪಾಸ್ ಆದಂತ ಹೆಣ್ಮಕ್ಳು ಡಿಪ್ರೆಷನ್ಸಿಗೆ ಹೋಗೋದು ಬಹಳ ಕಾಮನ್. ಡಿಪ್ರೆಷನ್ ಅಂದ್ರೆ ಏನು ನಿಮಗ್ ಗೊತ್ತದಲ್ಲ, ಯಾವುದೇ ರೀತಿ ಹುರುಪ್ ಇರ್ಲಾರ್ದಂಗ್ ಇರುವಂತದ್ದು. ನಾ ಎದಕ್ಕೂ ಉಪಯೋಗ ಇಲ್ಲ, ನಾ ಯಾರಿಗೂ ಬೇಕಾಗಿಲ್ಲ, ಎಲ್ಲಾರು ನನ್ ನೆಗ್ಲೆಕ್ಟ್ ಮಾಡ್ಲಿಕ್ಕತ್ತಾರ, ನಾ ಇರೋದು ಉಪಯೋಗ ಇಲ್ಲ, ಈ ರೀತಿಯಾದಂತ ನೆಗೆಟಿವ್ ಥಾಟ್ಸ್ ಅವ್ರ ತಲೆಯೊಳಗೆ ಬರ್ತಿರ್ತಾವ. ಬಿಕಾಸ್ ಆಫ್ ಅಗೇನ್ ಸ್ಟ್ರೆಸ್ ಹಾರ್ಮೋನ್ಸ್ ಇಂದ ಕಾರ್ಟಿಸೋಲ್, ಅಡ್ರಿನಲೈನ್ ಅನ್ನುವಂತ ಹಾರ್ಮೋನ್ಸ್ ದೇಹದೊಳಗೆ ಹೆಚ್ಚಿಗೆ ಉತ್ಪತ್ತಿ ಆಗೋದ್ರಿಂದ ಹ್ಯಾಪಿ ಹಾರ್ಮೋನ್ಸ್ ಉತ್ಪತ್ತಿನೇ ಆಗೋದಿಲ್ಲ. ಅವಾಗ ಆಟೋಮೆಟಿಕಲಿ ಆಕಿ ದೇಹ ಯಾವಾಗ್ಲೂ ಸ್ಟ್ರೆಸ್ ಮೋಡ್ನಾಗ ಇರ್ತದ, ನೆಗೆಟಿವ್ ಥಿಂಕಿಂಗ್ಸ್ ಅನ್ನ ಹೆಚ್ಚಿಗೆ ಮಾಡ್ತದ, ಮತ್ತು ಡಿಪ್ರೆಷನ್ ಹಗ್ಲಲ್ಲಿ ಹೋಗ್ತಿರ್ತ. ಸೋ ಮೆನಿ ಟೈಮ್ಸ್ ಪ್ಯಾನಿಕ್ ಅಟ್ಯಾಕ್ಸ್ ಬರ್ತಾವ್ರಿ. ಎಷ್ಟೋ ಮಂದಿನ ನೋಡಿನಿ, ನಿಂತಲ್ಲೇ ನಡ್ಗಾಕ್ ಶುರು ಮಾಡ್ತಾರ, ಸಡನ್ ಸ್ವೆಟ್ಟಿಂಗ್ ಶುರು ಆಗ್ತದ, ನೈಟ್ ಸ್ವೆಟ್ಸ್ ಹೆಚ್ಚಿಗೆ ಬರ್ತಾವ. ನೈಟ್ ಸ್ವೆಟ್ಸ್ ಯಾಕೆ ಬರ್ತಾವು ಅಂತಂತಂದ್ರೆ ಈಸ್ಟ್ರೋಜನ್ ನಮ್ಮ ದೇಹದ ಟೆಂಪರೇಚರ್ ನ ಕೂಡ ಬಹಳ ಬ್ಯಾಲೆನ್ಸ್ ಮಾಡುವಂತ ಒಂದು ಹಾರ್ಮೋನು. ಆದ್ರ ಈಕೆ ಹತ್ರದು, ಈ ಹೆಣ್ಣು ಮಗಳ ಹತ್ರ ಆ ಹಾರ್ಮೋನ್ ಸೀಸ್ ಆಗಿರೋದ್ರಿಂದ ಏನಾಗ್ತದ, ನೈಟ್ ಸ್ವೆಟ್ಸ್ ಬರೋದು. ಇನ್ನು ನಿದ್ದಿನ ಆಗುದಿಲ್ಲ. ಎಷ್ಟು ಮಂದಿ ಮೆನೋಪಾಸ್ ಆದಂತ ಹೆಣ್ಮಕ್ಳು ಕೇಳ್ರೆ ಸೌಂಡ್ ಸ್ಲೀಪ್ ಮಾಡ್ತಾರೆ. ರಾತ್ರಿ 10 ಗಂಟೆಗೆ ಮಲಗಿದ್ರೆ ಮುಂಜಾನೆ 5:30, 6 ಗಂಟೆವರೆಗೂ ಯಾರು ಚಂದಂಗ್ ನಿದ್ದೆ ಮಾಡ್ತಾರ? ಮಾಡುದಿಲ್ಲ. ಪದೇ 2 ತಾಸಿಗೆ ಒಂದ್ಸರಿ ಹೇಳೋದು, ಎಚ್ಚರ ಆಗ್ತದ, ಎದ್ದು ಕೂಡ್ತಾರ, ಎದ್ದು ಕುಂತ ತಕ್ಷಣ ಅವ್ರಿಗೆ ಯೂರಿನ್ ಹೋಗ್ಬೇಕನ್ಸ ವಾಶ್ರೂಮ್ ಹೋಗ್ತಾರ, ಯೂರಿನ್ ಪಾಸ್ ಮಾಡ್ತಾರ, ಮತ್ ಬರ್ತಾರ, ಸುಮ್ನೆ ಕೂಡ್ತಾರ ಅಂತ ಮಾಡಿರಿ ವಿಚಾರ ಮಾಡಕ್ ಶುರು ಮಾಡ್ತಾರ. ಆ ಟೈಮ್ ಅಂತೂ ಯಾರು ಇರಂಗಿಲ್ಲ, ಹಂಚ್ಕೊಳ್ಳಿಕ್ ಯಾರು ಇರಂಗಿಲ್ಲ. ರಾತ್ರಿ ಮಧ್ಯರಾತ್ರಿ ಕೂತ್ಕೊಂಡು ಅದೇ ನೆಗೆಟಿವ್ ವಿಚಾರಗಳನ್ನ ಮಾಡೋದು. ನೆಗೆಟಿವ್ ವಿಚಾರಗಳು ಕಂಟಿನ್ಯೂಸ್ ಆಗಿ ನೆಗೆಟಿವ್ ವಿಚಾರ ಮಾಡಿದ್ರೆ ಏನಾಗ್ತದ ಗೊತ್ತಾ, ಬ್ರೈನ್ ಒಳಗ ಪಾತ್ವೇಸ್ ಕ್ರಿಯೇಟ್ ಆಗ್ತದೆ.
ಯಾವಾಗ್ಲೂ ನಾವ್ ಏನ್ ವಿಚಾರವನ್ನ ಪದೇ 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 ಮಾಡ್ತಿರ್ತೀವಲ್ಲ, ಅದೇ ಅದಕ್ಕೆ ಸಂಬಂಧಪಟ್ಟಂತ ಪಾತ್ವೇಸ್ ಕ್ರಿಯೇಟ್ ಆಗ್ತದೆ. ಉದಾಹರಣೆಗೆ, ನಾ ಆರಾಮ ಇಲ್ಲ, ನಾನ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ, ಜಸ್ಟ್ ಒಂದು ಟ್ರೈ ಮಾಡಿ ನೋಡ್ರಿ. ಈಗ ಒಂದು ಪಿಕಲ್, ಒಂದು ಮ್ಯಾಂಗೋ ಪಿಕಲ್ ಅಥವಾ ಒಂದು ಲೆಮನ್ ಪಿಕಲ್ ಅನ್ನ ನೀವು ಇಮ್ಯಾಜಿನ್ ಮಾಡ್ಕೊಡ್ರಿ. ಜಸ್ಟ್ ಒಂದು 30 ಸೆಕೆಂಡ್ಸ್ ನೋಡ್ರಿ, ನನ್ ಬಾಯಾಗಂತೂ ನೀರ್ ಬಂತು. ನಾವು ಜಸ್ಟ್ ಅದನ್ನ ವಿಚಾರ ಮಾಡಿದ್ವಿ ಅಂದ್ರೆ, ಒಂದು ಥಾಟ್ ಅನ್ನ ಕೊಟ್ವಿ ಬ್ರೈನಿಗೆ, ಅಷ್ಟಕ್ಕನ ನಮ್ ಬಾಯಿ ಒಳಗ ನೀರ್ ಬಂತು. ಬ್ರೈನ್ ಹಂಗ ಪಾತ್ವೇಸ್ ಅನ್ನ ಕ್ರಿಯೇಟ್ ಮಾಡ್ತದ. ಆ ಟೇಸ್ಟಿಗೆ ಸಂಬಂಧಪಟ್ಟಂತ ಪಾತ್ವೇ ಕ್ರಿಯೇಟ್, ಬಾಡಿ ಅದನ್ನ ಅದೇ ಪ್ರಕಾರ ರಿಯಾಕ್ಟ್ ಮಾಡ್ತದ. ಒಂದು ಥಾಟ್ ನಮ್ಮ ದೇಹವನ್ನ ಲೀಡ್ ಮಾಡ್ತದ ಅನ್ನೋದಾದ್ರೆ, ರಾತ್ರಿ ಬೆಳತನ ಕೂತ್ಕೊಂಡ್ ನಾ ಯಾರಿಗೂ ಬೇಡಾಗೇನಿ, ನನ್ ಕಂಡ್ರೆ ಮಗ ಹಿಂಗ್ ಮಾಡ್ತಾನ, ಸೊಸಿ ಹಿಂಗ್ ಮಾಡ್ತಾನ. ಮುಂಚೆ ಅಂತೂ ಆಕ್ಚುಲಿ ನನ್ ತಪ್ಪಿಕೊಳಿಕ್ ಹೋಗ್ಬಿಟ್ರೆ, ಐ ಆಮ್ ಟಾಕಿಂಗ್ ವೆರಿ ಪ್ರಾಕ್ಟಿಕಲಿ. ಕೆಲವು ಜನ ನೋಡೇನಿ, ನಮ್ಮ ಆಸ್ಪತ್ರೆಗೆ ಬರೋರು ಕೂಡ ಹೇಳ್ತಿರ್ತಾರೆ, ಇವನ್ ಸೋ ಮೆನಿ ಪ್ಲೇಸಸ್ ನೋಡೇನಿ, ಮುಂಚೆ ಬರೀ ಸೊಸಿನ್ ಬೈತಿದ್ದರಿ, ಆ ಸೊಸಿ ಉಪಯೋಗ ಇಲ್ಲ, ಮಗ ಬಾಳ್ ಚಲೋ. ಬಟ್ ಇತ್ತಿತ್ಲಾಗಿ ಈ ಹೆಣ್ಮಕ್ಳು ಸೊಸೆ ಜೊತೆ ಮಗನೂ ಬಯಕ್ ಶುರು ಮಾಡ್ಬಿಟ್ಟಾರ. ಅದು ಹಂಗೈತಿ, ಇದು ಹಂಗೈತಿ. ಈ ಡಬಲ್ ನೆಗೆಟಿವ್ ಥಾಟ್ಸ್ ರೀ. ಈಗ ಮುಂಚೆ ಅಟ್ಲೀಸ್ಟ್ ನನ್ ಮಗ ನಾನ್ ಹೇಳ್ದಂಗೆ ಕೇಳ್ತಾನ, ನನ್ ಮಗ ನನ್ನವನು, ಅವ ತಪ್ಪು ಮಾಡಿದ್ರು ಪರವಾಗಿಲ್ಲ, ಅವ ಪೂರ ಬಾದಿದ್ರು ಪರವಾಗಿಲ್ಲ, ಸೊಸೆನಷ್ಟ ಬೈತಿದ್ರು. ಬಟ್ ಈಗ ಹಂಗಿಲ್ಲ, ಈ ಜನರೇಷನ್ಸ್ ಆಫ್ ಡೆವಲಪ್ಮೆಂಟ್ ಆಗ್ಯದ್ರಿ. ಈಗ ಥಾಟ್ಸ್ ಡೆವಲಪ್ಮೆಂಟ್ ಹೆಂಗಾಗ್ಯಾವ ಅಂದ್ರ, ಸೊಸೀನೂ ಉಪಯೋಗ ಇಲ್ಲ, ಮಗನೂ ಉಪಯೋಗ ಇಲ್ಲ, ಎರಡೂ ಸೇರಿ ನನಗೆ ಅಪಮಾನ ಮಾಡ್ತಾವು ಅಂತ ಹೇಳಿ ಇದನ್ನ ರಾತ್ರಿ ಹೊತ್ನ್ಯಾಗ ಒಬ್ರ ಕುಂತಾಗ ತಾವು ವಿಚಾರ ಮಾಡ್ಕೊಂತಾರ. ಅವಾಗ ಏನಾಗ್ತದ, ಆಟೋಮೆಟಿಕಲಿ ನೆಗೆಟಿವ್ ಥಾಟ್ಸ್ ರಿಪೀಟೆಡ್ಲಿ ವಿಚಾರ ಮಾಡೋದು. ನಿದ್ದೆ ಬರಂಗಿಲ್ಲ ಅಂದ ತಕ್ಷಣ ವಾಶ್ರೂಮ್ ಹೋಗೋದು, ಬರೋದು, ಕೂಡೋದು, ನೀರ್ ಕುಡಿಯೋದು, ಮತ್ತೊಂಥದ ಕೆಟ್ಟ ವಿಚಾರ ಮಾಡೋದು, ನಿದ್ದೆ ಆಗಂಗಿಲ್ಲ. ನಿದ್ದೆ ಆಗ್ಲಿಲ್ಲ ಅಂದ ತಕ್ಷಣ ಆಟೋಮೆಟಿಕಲಿ ಬ್ರೈನ್ ಫಾಗ್ನಾಗ ಎಂಟರ್ ಆಗ್ತಾರೆ. ಕ್ಲಾರಿಟಿ ಇರಂಗಿಲ್ಲ, ಮೈಂಡ್ ಕ್ಲಾರಿಟಿ ಇರಂಗಿಲ್ಲ. ಅತಿ ನೆಗೆಟಿವ್ ವಿಚಾರಗಳನ್ನ ರಿಪೀಟ್ ಮಾಡೋದ್ರಿಂದ ನ್ಯೂರಲ್ ಪಾತ್ವೇಸ್ ಕ್ರಿಯೇಟ್ ಆಗ್ತಾವ. ಇದ್ರಿಂದ ಏನಾಗ್ತದ, ನಾ ಆಗ್ಲೇ ಹೇಳಿದ್ನಲ್ಲ ನಿಮ್ಗ, ಉಪ್ಪಿನಕಾಯಿ ಅಂತ ಒಂದು ಥಾಟ್ ಜಸ್ಟ್ ತಲಿ ಕೊಡೋದ್ರಿಂದ ಬಾಯ ನೀರ್ ಬಂತು. ನಾ ಉಪಯೋಗ ಇಲ್ಲ, ನಾ ಇರಬಾರ್ದು, ನಾ ಸಾಯ್ಬೇಕು, ನನ್ಗ್ ಕಿಮ್ಮತ್ ಕೊಡಂಗಿಲ್ಲ, ನಾನಂದ್ರ ಹಿಂಗ್ ಮಾಡ್ತಾರ, ಇವೆಲ್ಲ ನಮಗ್ ನಾವೇ ಹೇಳ್ಕೊಂಡಾಗ ಆಟೋಮೆಟಿಕ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪಾತ್ವೇಸ್ ಕ್ರಿಯೇಟ್ ಆಗಿ ಸುಸೈಡಲ್ ಟೆಂಡೆನ್ಸಿ ಬರ್ತದ. ಸೋ ಮೆನಿ ಟೈಮ್ಸ್ ಸುಸೈಡಲ್ ಅಟೆಂಪ್ಟ್ಸ್ ಕೂಡ ಮಾಡ್ತಾರೆ. ನಮ್ಮಲ್ಲಿ ಒಂದು ಪೇಷಂಟ್ ಬಂದಿದ್ರು, ಆಕ್ಚುಲಿ ಪ್ರಾಕ್ಟಿಕಲಿ ಹೇಳ್ತೀನಿ ನಾನು. 75 ಇಯರ್ಸ್ ಅಜ್ಜಿ, ಒಂದು 30 ಟ್ಯಾಬ್ಲೆಟ್ಸ್, ಅವು ಒಂದೇ ತರ ಟ್ಯಾಬ್ಲೆಟ್ಸ್ ಅಲ್ಲ, ಕ್ರೋಸಿನ್ನು, ಮೆಟಾಸಿನ್ನು, ಮತ್ತೊಂದು ಅದು ಅನಾಸಿನ್ನು, ಯಾಯಾಸಿನ್ನುಗಳು ಅದಾವಲ್ಲ, ಎಲ್ಲಾ ಟ್ಯಾಬ್ಲೆಟ್ಸ್ ಒಂದ್ ಸೇರಿ ಕುಟ್ಟಿ ಪುಡಿ ಮಾಡಿ ಕುಡ್ಕೊಂಡ್ಬಿಡ್ತೀವಿ ಬಿಕಾಸ್ ಆಫ್ ಇಂಥ ಡಿಪ್ರೆಷನ್ಗೆ. ಆದ್ರೆ ಸಾಯ್ಲಿನೂ ಇಲ್ಲ. ಅನ್ಫಾರ್ಚುನೇಟ್ಲಿ ನೋಡ್ರಿ, ಸಾಯ್ಲಿಕ್ಕೆ ನೀವು ಸುಸೈಡ್ ಮಾಡ್ಕೊಂಡ್ರು ಸಾಯಂಗಿಲ್ರಿ, ಟೈಮ್ ಬಂದಿರ್ಬೇಕು. ಯಾವ ರೋಗದಿಂದನೂ ಮನುಷ್ಯ ಸಾಯಂಗಿಲ್ಲ. ನನಗಂತೂ ಇತ್ತಿತ್ಲಾಗ ನಡೆಯುವಂತ ಈ ವಿದ್ಯಮಾನಗಳನ್ನೆಲ್ಲ ನೋಡಿದಾಗ, ಪಾಪ ನಿನ್ನೆ ಯಾರೋ ಒಬ್ರು ಕಾರ್ಡಿಯಾಕ್ ಅರೆಸ್ಟ್ ತೀರ್ಕೊಂಡಿದ್ದಾವೆಲ್ಲ, ಫಿಟ್ ಅಂಡ್ ಫೈನ್ ಇರುವಂತ ವ್ಯಕ್ತಿಗಳೆಲ್ಲ ಹೊಂಟಿದ್ ನೋಡ್ಲಿಕ್ಕೆ ಹತ್ರ ಹೆಂಗ ಅನಿಸ್ತದ. ನಾವು ವಿಜ್ಞಾನವನ್ನ ಬೆನ್ನತ್ತಿ ಎಷ್ಟು ಹೋದ್ರು ಕೂಡ ನಮಗ್ ಕಾರಣನ ಸಿಗೋದಿಲ್ಲ. ಟೈಮ್ ಅಪ್. ಸಾಯ್ಬೇಕು ಅಂದ್ರೆ ರೋಗ ಬೇಕಾಗಿಲ್ಲ, ರೋಗ ಇದ್ದವ್ರು ಸಾಯಂಗಿಲ್ಲ. ಈ ಅಜ್ಜಿ ಒಂದ್ 30 ಟ್ಯಾಬ್ಲೆಟ್ಸ್ ನುಂಗಿದ್ರು ಸತ್ತಿಲ್ಲ. ಡಿಪ್ರೆಷನ್ ಸಲುವ ನುಂಗ್ಯಾಳ ಸಾಯ್ಬೇಕಂತೇಳಿ, ಆದ್ರೆ ಸಾಯ್ಲಿಲ್ಲ. ಇನ್ಫ್ಯಾಕ್ಟ್ ಏನಾಯ್ತು, ಉಲ್ಟಾ ಲಿವರ್ ಡ್ಯಾಮೇಜ್. ಆ ಲಿವರ್ ಡ್ಯಾಮೇಜ್ ಆಗಿ ಮುಂದೆ 10 ವರ್ಷ ಟ್ರೀಟ್ಮೆಂಟ್ ತಗೊಂಡ್ರ. ಪಾಪ ಆ ತಿಂಗಳ ಒಂದ್ 20,000 ರೂಪಾಯಿ ಔಷಧಿ ಖರ್ಚು ಮಾಡಿ 10 ವರ್ಷ ತಗೊಂಡಾಳ. ಅಂದ್ರೆ ಮತ್ ಮಗನಿಗೆ ಗೋಳಾಟ. ಇಂಥವೆಲ್ಲ ಅಧ್ವಾನ್ಗಳು ಕೆಲಸ ಮಾಡ್ಕೋತಾರ್ರಿ. ಸೊ ಇವ ಆಗ್ಲಿಕ್ಕೆ ಕಾರಣ ಏನು? ಅದೇ ಇದಕ್ ನಾವು ಸೊಲ್ಯೂಷನ್ ಏನ್ ಹೇಳ್ತೀವಿ ಗೊತ್ತಾ? ನೀವು ಒಬ್ರೇ ಮಾತಾಡ್ಕೊಳ್ಳೋದಕ್ಕಿಂತ ಯು ಜಸ್ಟ್ ಟಾಕ್ ಓಪನ್ಲಿ, ಬರ್ಸ್ಟ್ ಔಟ್ ಯುವರ್ ಎಮೋಷನ್ಸ್ ಔಟ್ಸೈಡ್ ಅಂತ ಹೇಳ್ತೇವೆ. ಇದನ್ನ ಹೆಂಗ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಂತ ನೆಕ್ಸ್ಟ್ ವಿಡಿಯೋದೊಳಗೆ ನಾ ಹೇಳ್ತೀನಿ, ಯಾವ ರೀತಿಯಾಗಿ ನೀವು ಈ ಡಿಪ್ರೆಷನ್ ಇಂದ ಹೊರಗೆ ಬರ್ಬೋದು ಅಂತೇಳಿ. ಈ ಡಿಪ್ರೆಷನ್ ಆದಾಗ ಲಾಸ್ ಆಫ್ ಇಂಟ್ರೆಸ್ಟ್ ಬರ್ತದ, ಸ್ಯಾಡ್ನೆಸ್ ಫೀಲ್ ಆಗ್ತದ, ಸುಸೈಡಲ್ ಟೆಂಡೆನ್ಸೀಸ್ ಬರ್ತಾವು, ಆಮೇಲೆ ಸೋಷಿಯಲ್ ಜನರಿಂದ ಹೊರಗೆ ಉಳಿಯೋದು, ನನ್ಗೇನು ಬೇಡ, ನಾ ಯಾರನ್ನೂ ಮಾತಾಡ್ಸಂಗಿಲ್ಲ ಅಂತೇಳಿ ದೂರ ಉಳಿಯೋದು, ನಿಮ್ಮನ್ನ ನೀವೇ ಐಸೋಲೇಟ್ ಮಾಡ್ಕೊಳ್ಳೋದು, ಆಮೇಲೆ ನನ್ ಯಾರು ಕೇರ್ ಮಾಡ್ತಾ ಇಲ್ಲ ಅಂತ ಬ್ಲೇಮ್ ಮಾಡೋದು. ಇದು ಒಂಥರ ಹೆಂಗಂದ್ರೆ ಸಣ್ಣ ಮಕ್ಳು ಮಾಡ್ತಾವಲ್ರಿ, ತಾವ ಹೋಗಿ ಕೈ ಸರ್ಪಳಿ ಹಾಕೊಂಡು ಅಳಾಕ್ ಶುರು ಮಾಡ್ತಾವ, ಹಂಗ. ಇವ ಒಂದ್ ರೀತಿ ಪ್ರಜ್ಞಾಪರಾಧ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ನಾವು ಮಾಡ್ಕೋತೀವಿ. ನೆಕ್ಸ್ಟ್ ವಿಡಿಯೋ ಒಳಗ ಇನ್ನೂ ಏನೇನ್ ಪ್ರಾಬ್ಲಮ್ಸ್ ಬರ್ತಾವ ಅಂತೂ ನೋಡೋಣ. ಜೊತೆಗೆ ಇದಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು, ಯಾವ ರೀತಿ ಸಪೋರ್ಟಿವ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಜೊತೆಗೆ
ಎಷ್ಟೇ ನಾವು ಫ್ಯಾಮಿಲಿ ಅವ್ರಿಗೆ ಕರೆದ್ ಕೌನ್ಸಿಲಿಂಗ್ ಮಾಡಿದ್ರು ಕೂಡ ಸಾಕಾಗೋದಿಲ್ಲ. ಯಾಕಂದ್ರೆ ಅವ್ರಿಗೂ ಅವರದೇ ಆದಂತ ಸಮಸ್ಯೆಗಳಿರ್ತಾವು. ನೀವು ಹೌ ಲಾಂಗ್ ಎಷ್ಟು ದಿವಸ ಅಂತ ಬೇರೆಯವ್ರು ಕೊಡುವಂತಹ ಮೋಟಿವೇಶನ್ ಮೇಲೆ ಡಿಪೆಂಡ್ ಇರ್ತೀರಿ. ಇದಕ್ ನೀವ ಯಾವ ರೀತಿಯಾಗಿ ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು, ಈ ಸಮಸ್ಯೆಗಳನ್ನ ಅರ್ಥ ಹೆಂಗ್ ಮಾಡ್ಕೋಬೇಕು, ಅನಲೈಸ್ ಹೆಂಗ್ ಮಾಡ್ಕೋಬೇಕು, ನಿಮ್ಮ ಮೆನೋಪಾಸ್ ಆದ್ಮೇಲೆ ನಿಮ್ಮ ಜೀವನದ ಗುರಿಯನ್ನು ಯಾವ ರೀತಿ ಕಂಡು ಹಿಡ್ಕೋಬೇಕು, ಯಾವ ರೀತಿ ಟ್ರೀಟ್ಮೆಂಟ್ ತಗೋಬೇಕು, ರಿಯಲ್ ಎಲ್ಲಾರ್ಕಿಂತ ಬೆಸ್ಟ್ ಬ್ಯೂಟಿಫುಲ್ ಲೈಫ್ ಅನ್ನ ಹೆಂಗ್ ನಡೆಸ್ಬೇಕು ಅನ್ನೋ ಸೊಲ್ಯೂಷನ್ ಬಗ್ಗೆನೂ ಕೂಡ ನಾವು ನೆಕ್ಸ್ಟ್ ವಿಡಿಯೋ ನೋಡೋಣಂತೆ. ಕೀಪ್ ವೇಟಿಂಗ್ ಅಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂಡ್ ಕಮೆಂಟ್ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.